ಹಾಯ್ ಗೈಸ್, ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೋಡಿ, KCET ವಿದ್ಯಾರ್ಥಿಗಳಿಗೆ ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ನಿನ್ನೆ ಬಂದಂತಹ ರಿಸಲ್ಟಲ್ಲಿ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ನೀವು ರಿಸಲ್ಟ್ ಚೆಕ್ ಮಾಡಿಕೊಂಡಾಗ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಹೇಳಿ ಯಾರಿಗೆ ಬಂದಿದೆಯೋ ಇವತ್ತಿನ ಈ ವಿಡಿಯೋ ನಿಮಗಾಗಿರುತ್ತೆ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿನ್ನೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ. ಅದೇ ರೀತಿಯಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿರುವಂಥದ್ದು. ನಿಮಗೆ ಯಾರಿಗಾದರೆ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಹೇಳಿ ಬಂದಿತ್ತು. ಇವ್ರು ಕೇಳ್ತಾ ಇದ್ದಾರೆ, ಹಾಗಿದ್ರೆ ನಮಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಲ್ವಾ ಅಂತ. ಹೌದು, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ಆಗೋದಿಲ್ಲ. ಪ್ರಾವಿಷನಲ್ ರಿಸಲ್ಟು ನಿನ್ನೆ ಚೆಕ್ ಮಾಡಿಕೊಂಡಾಗ ಯಾರಿಗಾದರೆ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿದೆಯೋ ಇವ್ರಿಗೆ ಬಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲೂ ಸಹ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತಲೇ ಅಲ್ಲಿ ನಿಮಗೆ ತೋರಿಸುತ್ತೆ. ಓಕೆನಾ? ಯಾಕಂತ ಅಂದ್ರೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಇಮಿಡಿಯೇಟಾಗಿ ನಿಮಗೆ ನಾಳೆ ಫೈನಲ್ ಅಲಾಟ್ಮೆಂಟ್ ಸಿಗುತ್ತೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಸಿಕ್ಕಾಗ ಇಲ್ಲಿ ರಿಸಲ್ಟ್ ಅನ್ನುವಂಥದ್ದು ಸೇಮ್ ಇರುತ್ತೆ. ಯಾರಿಗಾದರೆ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ನಿನ್ನೆ ಇರುತ್ತೋ ಅವರಿಗೆ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗಲ್ಲ. ಯಾರಿಗೆ ಸಿಗುತ್ತೆ ಅಂತ ಅಂದರೆ ನಿನ್ನೆ KE ಕಡೆಯಿಂದನೇ ಕ್ಲಿಯರ್ ಆಗಾದರೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಬ್ಬರು ಸ್ಟೂಡೆಂಟ್ಸು ಇರ್ತಾರೆ, ನಾನು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನಿ, ಒಂದು ಕಟ್ ಆಫನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ, ಎಲ್ಲ ನೋಡಿಕೊಂಡು ನಾನು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೂ ಸಹ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಯಾರಾದ್ರೂ ಸಹ ಕೇಳೋ ಅಂಥವ್ರು ಇವತ್ತು ಸಂಜೆ 4 ಗಂಟೆವರೆಗೂ ಒಂದು KE ಇಮೇಲ್ ID ಏನು ಕೊಟ್ಟಿದ್ರು ಆ ಒಂದು ಮೇಲ್ಗೆ ನಿಮ್ಮ ಒಂದು ಆಧಾರಗಳ ಸಮೇತ ನೀವೇನು ಮಾಡಿರ್ತೀರ, ಒಂದು ಮೇಲ್ ಮಾಡಿರ್ತೀರ, ನಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಈ ರೀತಿಯಾಗಿದೆ, ನಂದೆಲ್ಲ ಈ ರೀತಿಯಾಗಿದೆ, ಆದರೂ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಅದು ಚೆಕ್ ಮಾಡಿ KE ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಮಾತ್ರ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇರೋದೆ. ಅದನ್ನು ಬಿಟ್ಟರೆ ಇಲ್ಲಿ ವಿದ್ಯಾರ್ಥಿಗಳಿಗೆ KCET ವಿದ್ಯಾರ್ಥಿಗಳಿಗಾಗಿರ್ಬೋದು, ನೀಟ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ನಿಮ್ಮ ಪ್ರಾವಿಷನಲ್ ರಿಸಲ್ಟ್ ನಿನ್ನೆ ಏನು ಚೆಕ್ ಮಾಡಿದಿರಾ ಅಲ್ಲಿ ಏನು ಚೆಕ್ ಮಾಡಿದ್ರೋ ಅದೇ ಒಂದು ರಿಸಲ್ಟ್ ಬಂದು ನಿಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಆದರೆ ತೋರಿಸುತ್ತೆ. ಓಕೆನಾ? ಹಾಗಿದ್ರೆ ನಮಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೀವು ಕೇಳೋದಾದರೆ, ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲೂ ಯಾವುದೇ ಸೀಟ್ ಸಿಗೋದಿಲ್ಲ ಅಲ್ವಾ. ನಿಮಗೆ ನೆಕ್ಸ್ಟು ಯಾವುದೇ ಥರದ ಚಾಯ್ಸ್ ಎಂಟ್ರಿ ಆದರೆ ನೀವು ಮಾಡೋ ಅವಶ್ಯಕತೆ ಇಲ್ಲ. ಕಾಲೇಜ್ಗೆ ಜಾಯ್ನಿಂಗ್ ಆಗಲಿ, ಫೀಸ್ ಪೇಮೆಂಟ್ ಆಗಲಿ, ನೀವು ಯಾವುದನ್ನು ಮಾಡುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ನೆಕ್ಸ್ಟ್ ನೀವು ಬಂದುಬಿಟ್ಟು ಯಾವ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ? ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, KCET ವಿದ್ಯಾರ್ಥಿಗಳು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ, KCET ವಿದ್ಯಾರ್ಥಿಗಳು, ಸರ್ ನಮಗೆ ಥರ್ಡ್ ರೌಂಡಲ್ಲಿ ಮತ್ತೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಅಂತ ಹೇಳಿ. ನೋಡಿ, ಪ್ರತಿ ರೌಂಡಲ್ಲೂ ಸಹ ಥರ್ಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಿದ್ರು ಪ್ರತಿ ಇಯರೂ ಸಹ. ಬಟ್ ಇಲ್ಲಿ ಈ ವರ್ಷ ಏನು ಮಾಡಿದ್ದಾರೆ, ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಯಾವೊಂದು ಇಯರು KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಜೊತೆಗೆ ಬಂದು ಥರ್ಡ್ ರೌಂಡಲ್ಲಿ ಥರ್ಡ್ ರೌಂಡಿಗೆ ಹೋಗೋದಕ್ಕಿಂತ ಮುಂಚೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಆಪ್ಷನ್ಸು ಪ್ರತಿ ವರ್ಷ ಇರ್ತಿತ್ತು. ಬಟ್ ಈ ವರ್ಷ KCET ವಿದ್ಯಾರ್ಥಿಗಳಿಗೆ ಕೇವಲ 2 ಆಪ್ಷನ್ಸು, ಒಂದು ಬಂದು ಚಾಯ್ಸ್ 1 ಅಂತ ಹೇಳಿ, ಇನ್ನೊಂದು ಬಂದು ಚಾಯ್ಸ್ 4 ಅಂತ ಹೇಳಿ. ಆಗಿರೋದ್ರಿಂದ ಇಲ್ಲಿ ಕನ್ಫರ್ಮ್ ಆಗಿ ಕೊಡ್ತಾರಾ ಇಲ್ವಾ ಅಂತ ನೀವು ಕೇಳೋದಾದರೆ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗಲ್ಲ. ನನ್ನ ಪ್ರಕಾರ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡಲ್ಲಿ ಸೀಟ್ಸನ್ನು ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ಬೋದೇನೋ ಅಂತ ನನಗೆ ಅನಿಸಿದೆ. ಬಟ್ ಇದನ್ನು KE ಅವರು ಕನ್ಫರ್ಮ್ ಮಾಡ್ತಾರೆ. ಕನ್ಫರ್ಮ್ ಮಾಡಿದಾಗ ನಾನು ನಿಮ್ಗೆ ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಇರುತ್ತೆ. ನೀಟ್ ವಿದ್ಯಾರ್ಥಿಗಳಿಗೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಅವ್ರಿಗೂ ಏನಾದರೂ ಅವಕಾಶ ಕೊಡ್ತಾರಾ ಇಲ್ವಾ ಅಂತ ಹೇಳಿ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. KE ಕಡೆಯಿಂದ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಕೊಡ್ತಾರೆ. ನಾನು ಇಲ್ಲಿ ಯಾರಿಗಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ನಾನು ಇವರಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ನೀವು KE ಕಡೆಯಿಂದ ಬರುವಂಥ ಯಾವುದೇ ಒಂದು ಅಪ್ಡೇಟ್ ಬಗ್ಗೆ ತಲೆ ಕೆಡಿಸ್ಕೋದೇ ಇರಬೇಡಿ. ಪ್ರತಿಯೊಂದು ಅಪ್ಡೇಟು ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಯಾಕಂತ ಅಂದರೆ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗಬೇಕಿದ್ರೆ ಗೈಡ್ಲೈನ್ಸ್ ಏನು, ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಿಗೆ ಹೋಗಬೇಕಿದ್ರೆ ಏನೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು, ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಏನು ಅಂತ ಹೇಳಿ ನಿಮಗೂ ದಿನೇ ದಿನೇ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ನೀವಾದ್ರೂ ಒಂದು ಅಪ್ಡೇಟ್ಸ್ ಬಗ್ಗೆ ಆದರೆ ನೀವು ಸಹ ತಲೆ ಕೆಡಿಸ್ಕೋಬೇಕಾಗುತ್ತೆ. ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ, ಫೈನಲ್ ರಿಸಲ್ಟಲ್ಲೂ ಸಹ ರಿಸಲ್ಟ್ ಸೇಮ್ ಇರುತ್ತೆ, ಸೀಟ್ ಅಲಾಟ್ಮೆಂಟ್ ಅನ್ನುವಂಥದ್ದು ಆಗೋದಿಲ್ಲ. ನೆಕ್ಸ್ಟ್ ರೌಂಡಿಗೆ ಹೋದಾಗ ಅಲ್ಲಿ ನಿಮಗೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾರಾ ಇಲ್ವಾ ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕು. KCET ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇರುವಂತಹ ವಾಸ್ತವದ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಕೊಡ್ತಿದ್ರು. ಬಟ್ ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನೀಟ್ ವಿದ್ಯಾರ್ಥಿಗಳಿಗೆ ಕೊಡ್ತಿಲ್ಲ. ಈಗೇನು ಮಾಡ್ತಾರೆ KE ಅವರು ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕು. ಯಾಕಂತ ಅಂದರೆ ಅಲ್ಲಿ ಒಂದು ಮಾಹಿತಿ ಪುಸ್ತಕದಲ್ಲಿ ಏನು ಕೊಟ್ಟಿದ್ರು ಅದರಂತ ಅಲ್ಲದೇ ಒಂದಿಷ್ಟು ರೂಲ್ಸನ್ನು ಒಂದಿಷ್ಟು ಚೇಂಜಸನ್ನು ಮಾಡ್ತಾ ಹೋಗಿದ್ದಾರೆ. ಯಾಕಂತಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನಿಮಗೆ ನೆಕ್ಸ್ಟ್ ಫರ್ದರ್ ಏನೆಲ್ಲ ಅಪ್ಡೇಟ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಫೈನಲ್ ಅಲಾಟ್ಮೆಂಟಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಅನ್ನುವಂಥದ್ದು ಆಗೋದಿಲ್ಲ. ಓಕೆನಾ? ಇದು ಕ್ಲಿಯರ್ ಆಯಿತು ಅಪ್ಡೇಟ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನೀವೆಲ್ಲ ನೆಕ್ಸ್ಟ್ ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡಿಸ್ಗೆ
ಎಲಿಜಿಬಲ್ ಆದರೆ ಇರ್ತೀರಾ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.